ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಈಗ ಬೆಲ್ಗಾಮಿಗೆ ಬಂದೇನಿ. ಆಲ್ಮೋಸ್ಟ್ ಒಂದು 1.5 ಮಂತ್ ಆಯ್ತು ನಾ ಯಾವುದೂ ವೀಡಿಯೋ ಪೋಸ್ಟ್ ಮಾಡಿಲ್ಲ ವ್ಲಾಗ್ಸ್ಗಳನ್ನ. ಯಾಕಂದ್ರೆ ಮನ್ಯಾಗ ಒಬ್ರಾಗಂತ ಒಬ್ರು ಆರಾಮ್ ತಪ್ಪಾತಿದ್ರು. ಸೊ ಆ್ಯಕ್ಚುಲಾಗಿ ಏನಾತಂತೇಳಿ ನಾನು ನೆಕ್ಸ್ಟ್ ವ್ಲಾಗ್ನಾಗ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈಗ ನಾನಿಲ್ಲೇ ದೀಪಾವಳಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಮಮ್ಮಿ ಮನೆಗೆ ಬಂದಿದ್ದೆ. ನಿನ್ನೆ ರಾತ್ರಿ ಸಿಂಪಲ್ ಮೆಹಂದಿ ಹಾಕ್ಕೊಂಡೆ ಹಂಗೆ ಚೆರಿ ಜೋಡಿ ಸೇರೆ. ಸೊ ಇವತ್ತು ನಮ್ಮ ಮನ್ಯಾಗ ಆರತಿ ಮಾಡ್ತೇವೆ ನಾವು, ಅಣ್ಣಾಗ ತಮ್ಮಾಗ ಪಪ್ಪಾಗ ಎಲ್ಲರಿಗೂ ಎಣ್ಣೆ ಹಚ್ಚಿ ಎರೆದ ಅವ್ರಿಗೆ ಆರತಿ ಮಾಡೋದು. ಮತ್ತು ನಾಳೆ ಏನೈತಿ ಅಮಾವಾಸ್ಯೆ ಐತ್ಲ, ಸೊ ನಾಳೀಗ ಲಕ್ಷ್ಮೀ ಪೂಜೆ ಅದು ಮಾಡ್ತಾರೆ, ಮತ್ತು ಬ್ಯಾಳಿಗೆ ಹಾಕ್ತಾರೆ, ಹೋಳಿಗೆ ಅದು ಮಾಡ್ತಾರೆ. ಸೊ ವೆರಿ ಸಿಂಪಲ್ಲಾಗಿ ಮಾಡ್ತಾರೆ. ಸೊ ಇವತ್ತಿನ ದಿವಸ ನಮ್ಮ ದೀಪಾವಳಿ ಹೆಂಗೆ ಹೋಗ್ತೈತಿ ಅಂತ ಹೇಳಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ತೀನಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನಷ್ಟು ತಗೋ ಎಣ್ಣೆ ಹಚ್ಚ. ಪೋಸ್ ಹೆಂಗ್ ಕೊಡತ್ತ ನೋಡಿ. ಮುಖಕ್ಕದು ಹಚ್ಚ ತಿಕ್ಕ ಅವ್ನ ಕೈಯ ಕಾಲ ಎಲ್ಲ. ಚೆನ್ನಾಗಿ ಹಚ್ಚ, ತಪ್ಪ ತಪ್ಪ ಬಿಡಿ ತಿಕ್ಕ. ಸೊಕಾಸ್ ಸೊಕಾಸ್. ಈಗ ಮತ್ತೆ ಯಾರಿಗೆ ಹಚ್ಬೇಕೀಗ? ಹಚ್, ಇನ್ನೊಟ್ಟು ಹಚ್. ಫಸ್ಟ್ ಅಜ್ಜಾಗ ಹಚ್ತಾವ. ಸೊ ಚೆರಿ ಅವ್ರ ಮಾಮಾಗಿಬ್ಬರಿಗೂ ಎಣ್ಣೆ ಹಚ್ಚಿದ್ಲು, ಮತ್ತು ಪಪ್ಪಾಗೂ ಎಣ್ಣೆ ಹಚ್ಚಿದ್ಲು. ಇಷ್ಟು ದಿವಸ ನಾವು ಒಬ್ಬಕ್ಕೆ ಹಚ್ತಿದ್ದೆ. ಈ ಸಲ ಆಕಿನೂ ಫುಲ್ ಜೋರ್ದಾರೆಲ್ಲ ಮಾಡತ್ತಿದ್ಲ. ಫುಲ್ ಖುಷಿಯಾಗಿತ್ತು ಆಕೀಗ. ಮತ್ತು ಹೊಸ ಅಂಗಿ ಮಮ್ಮಿ ಆಕೀಗ ಇದು ಲೈಕ್ ಲಂಗ ಬ್ಲೌಸ್ ಹೊಲ್ದಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಆಕಿನೂ ರೆಡಿ ಆದ್ಲ, ನಾವು ಎಲ್ಲರೂ ರೆಡಿ ಆದ್ವಿ. ಈಗ ಎಲ್ಲರಿಗೂ ಆರತಿ ಮಾಡೋದು ಮತ್ತು ಹೊರಗೆ ಗಿಫ್ಟ್ಸ್ ಕೊಡ್ತಾರಲ್ಲ, ಸೊ ಆಕಿ ಅದಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ಲಿ. ಇಷ್ಟು ದಿವಸ ನಾನು ಮಮ್ಮಿ ಇಬ್ಬರು ಆರತಿದು ಮಾಡ್ತಿದ್ವಿ. ಸೊ ಈ ಸಲ ಆಕಿನೂ ಜಾಯ್ನ್ ಆಗ್ಯಾಳ ನಮ್ಮಿದ್ರೊಳಗೆ. ಸೊ ಅದೊಂದು ಖುಷಿ ಆಗತ್ತಿತ್ತು.
ಇಂಚುಂದು ಇದು ಲಂಗ ಬ್ಲೌಸ್ ಒಂದು ಸ್ವಲ್ಪ ಸ್ಪೆಷಲ್ ಐತಿ, ಯಾಕಂದ್ರೆ ನಾ ಸಣ್ಣಕ್ಕಿದ್ದಾಗ ಮಮ್ಮಿ ನನಗೇನು ಲಂಗ ಬ್ಲೌಸ್ ಹೊಲ್ದಿದ್ರಲ್ಲ, ಸೊ ಅದ ಮಟೀರಿಯಲ್ ಉಳ್ಕೊಂಡಿತ್ತು. ಸೊ ಅದ್ರಲ್ಲೇನೆ ಅಕ್ಕಿಗೂ ಹೊಲ್ದಿದ್ರು. ಸೊ ಇಬ್ಬರ ಕಡೆ ಲೈಕ್ ಒಂದ ಮಟೀರಿಯಲಿಂದ ಲಂಗ ಬ್ಲೌಸ್ ಹಾಕೊಂಡಂಗೆ ಅನ್ಸಿತ್ತು. ಹೊರಗಿದ್ದಾರ ದಿನ ಫೋಟೋ ಶೂಟ್ ಮುಗಿವಲ್ತು ಮಮ್ಮಿದ ಇಂಚುಂದ. ಇದು ನಂದು ಮದುವೆದು ಬಿಡಿ ಇದಲ್ಲ, ಇದು ಅವಾಗಿಂದ ಮದ್ವೆ ಟೈಮ್ ನಂದು. ಅದು ಹಾಕಿದ್ ನೋಡೆಲ್ಲ ಮುಗಿಯವಾದ ಫೋಟೋ ಶೂಟ್ ಜೋರ್ದಾರ್ ನಡೆದೈತೆ ಅವ್ರ ದಿನ. ಚೆರಿ ಮಧ್ಯಾಹ್ನ ಸುಸ್ತು ಟಯರ್ಡ್ ಆಗಿದ್ಲು ಫುಲ್, ಸೊ ಮಲ್ಕೊಂಬಿಟ್ಟಿದ್ಲೆ. ನಾನು ಆಕೆಗೆ ಇದು ಮೀಶೋದಾಗ ಪರ್ಸ್ ಆರ್ಡರ್ ಮಾಡಿದ್ದೆ. ಅಂದರೆ ಮೊನ್ನೆ ಶಾಪಿಂಗ್ ಹೋದಾಗ ಕೇಳಿ ಬೇಡಾಕತ್ತಿದ್ಲ ಇದ್ರನ್ನ. ಸೊ ಹಾಗಾಗಿ ಆಕೆಗೆ ಆರ್ಡರ್ ಮಾಡಿ ಇದನ್ನೊಂದು ತರಿಸ್ಕೊಟ್ಟಿದ್ದೆ. ಸೊ ಫುಲ್ ಖುಷಿಯಾಗಿ ಅದ್ರ ಜೋಡಿನ ಆಟಾಡ್ಕೊತ ಮಲ್ಕೊಂಬಿಟ್ಲು. ಮತ್ತು ಅಣ್ಣ ಮತ್ತು ಲೈಕ್ ಪಪ್ಪ ಅವರೆಲ್ಲರೂ ಊರಿಂದ ಬರಾತಿದ್ರಲ್ಲ. ಸೊ ಬರಬೇಕಾದ್ರೆ ಫುಲ್ ಲಿಂಬೆ ಹಣ್ಣಿನ ಗಿಡಗಳು ಇದು ಅಂತ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ. ಸೊ ಅದ್ರಂದು ಹರ್ಕೊಂಡು ಬಂದಾರ ಫುಲ್. ಆಮೇಲೆ ಇಲ್ಲಿ ಸಂಜೆಗೆ ಈವ್ನಿಂಗ್ ಟೈಮ್ ಆಗಿತ್ತು, ಮನ್ಯಾಗ ಚುಮ್ಮುರಿ ಚೂಡ ಲೈಕ್ ದೀಪಾವಳಿ ಐತಲ್ಲ, ಸೊ ಎಲ್ಲ ಇದ್ದು. ಸೊ ಹಂಗಾಗಿ ಬೇಲ್ಪುರಿ ಕೈಂಡ್ ಆಫ್ ಮಾಡ್ಕೊಂಡು ಸ್ನ್ಯಾಕ್ಸ್ ತಿನ್ನೋನು ಅಂತ ಹೇಳಿ ಮನೆ ತುಂಬ ಮಂದಿ ಇದ್ರಲ್ಲ. ಸೊ ಖುಷಿ ಆಗತ್ತಿತ್ತು. ಸೊ ಹಂಗಾಗಿ ಎಲ್ಲರೂ ಕುಂತ ಚಾವ್ ಜೋಡಿ ಗಿರ್ಮಿಟ್ ಗತೆ ಇದನ್ನು ಮಾಡ್ಕೊಂಡ್ವಿ. ನಾನು ಹಚ್ಕೊಳ್ಳಿ. ನಂದು ಯಾವ ಕಲರ್ ಐತಿ? ನಂದು ಗ್ರೀನ್ ಐತಿ. ಮತ್ತೆ ಇಂಚು ರೆಡ್ ಸಿಕ್ತಾ? ತಿರ್ಗಿಸ್ಕೊತಿರ್ಬೇಕ. ಹ್ಯಾಪಿ ದೀಪಾವಳಿ ಚೆರಿ. ಸರಿ 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 ದೂರ ಸರಿ ಸರಿ. ಇಂಚು ಗಚ್ಚಂತ ಹಚ್ತಿ ಹೆಂಗ ಹೆಂಗುತ್ತದ ಕೈ ಹಿಡಿ. ಚೆರಿ ಇದು ಫಸ್ಟ್ ಟೈಮ್ ಪಟಾಕ್ಷಿ ಹರ್ಸಕತ್ತಿದ್ದ. ಸೊ ಲಾಸ್ಟ್ ಇಯರ್ ಅದಕ್ಕೆ ಒಟ್ಟು ಹರ್ಸಿರ್ಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಮ್ಮದು ಆ್ಯಕ್ಚುಲಿ ಭಾಳ ವರ್ಷ ಆದ್ಮೇಲೆ ತಿದ್ದ ಫಸ್ಟ್ ಟೈಮ್ ಹರ್ಸಾತಿದ್ದ. ಸೊ ಆಕಿನ ಜೋಡಿ ನಾವು ಎಕ್ಸೈಟೆಡ್ ಆಗಿದ್ವಿ. ಅಂದರೆ ನಾವು ಸಣ್ಣವರಿದ್ದ ಬೆಂಗಳೂರಿನಾಗ ಇದ್ದಾಗ ಲೈಕ್ 5th ಸ್ಟ್ಯಾಂಡರ್ಡ್ವರೆಗೂ ಅಷ್ಟೇ ಹರಿಸಿದ್ವಿ. ಅದಾದ್ಮೇಲೆ ಹರಿಸಿರಲಿಲ್ಲ. ಇದು ಫಸ್ಟ್ ಟೈಮ್ ನಾವು ಭಾಳ ದಿವಸ ಆದ್ಮೇಲೆ. ಸೊ ಎಲ್ಲ ಪಟಾಕ್ಷಿ ಅದು ಹಾರಿಸ್ಕೊಂಡು ಬಂದ್ವಿ. ಬಂದು ಇಲ್ಲಿ ಚೆರಿ ಅವ್ರ ಅಜ್ಜ ಮತ್ತು ಅಜ್ಜಿ ಜೋಡಿ ಆಟ ಆಡತ್ತಿದ್ಲು. ನಮ್ಗೆ ಇಲ್ಲಕ್ಕೆ ಬಂದಿ ಒಳ್ಳೆ ಹೋಗಲ್ಲಿ. ನೀರು ಕುಡಿತೇನೆ, ನೀರು ಕುಡಿತೀವಿ. ನೀವು ಬರಬೇಡಿ, ಯಾಕೆ ಬಂದಿದ್ದೆ? ಓಕೆನಲ್ಲಿ
ಸೊ ಇದು ರಾತ್ರಿ ಒಬ್ಬರ ಮನೆಗೆ ದಿವಾಲಿ ಪಾರ್ಟಿಗೆ ಇನ್ವೈಟ್ ಮಾಡಿದ್ರೆ. ಸೊ ಎವ್ರಿ ಇಯರ್ ಇನ್ವೈಟ್ ಮಾಡ್ತಾರೆ. ಸೊ ಈ ಸತಿನ ಇನ್ವೈಟ್ ಮಾಡಿದ್ರು ಅಂತ ಹೇಳಿ ಹೊಂಟಿದ್ವಿ ರೆಡಿಯಾಗಿ. ನಾನು ಈಗ ಇದು ರೆಡ್ ಸಾಡಿ ಮಮ್ಮಿ ಹೊಸದು ಬೈ ಮಾಡಿದ್ರೆ, ಅದಕ್ಕೆ ಇನ್ನೂ ಬ್ಲೌಸ್ ಹೊಲಿಸಿರ್ಲಿಲ್ಲ. ಸೊ ಅದ್ರ ಜೋಡಿ ಲೈಕ್ ಕಾಂಟ್ರಾಸ್ಟ್ ಕಲರಾಗಿ ಬ್ಲೂ ಬ್ಲೌಸ್ ಹಾಕ್ಕೊಂಡಿದ್ದೆ. ಮಮ್ಮಿನೂ ರೆಡಿಯಾಗಿದ್ದರೆ. ಸೊ ನಾನು ಮಮ್ಮಿ ಚೆರಿ ಮತ್ತು ಪಪ್ಪ ನಾವು ಅಷ್ಟೇ ಹೊಂಟಿದ್ವಿ. ಅಣ್ಣಾಗ ಮತ್ತು ತಮ್ಮನೂ ಅವರು ಬೇರೆ ಪ್ಲ್ಯಾನ್ಸ್ ಇದ್ದು. ಸೊ ಅವ್ರೇನು ಬರಲಿಲ್ಲ. ಸೊ ಅವ್ರ ಮನೆ ಭಾಳ ಚಂದ ಐತಿ. ಅಲ್ಲಿ ಅವ್ರು ಇಷ್ಟು ಚಂದ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ರು. ಸೊ ಹಂಗೆ ಅಲ್ಲಿ ನಾನು ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಲೈಕ್ ಭಾಳ ಬೇರೆ ಮಂದಿನೂ ಎಲ್ಲರೂ ಇದ್ರಲ್ಲ. ಸೊ ಹಾಗಾಗಿ ಬಟ್ ಇಷ್ಟು ಸ್ಲೈಟ್ ಗ್ಲಿಮ್ಸ್ ಅಷ್ಟು ತೊಗೊಂಡೆ ನಾನು ಅಲ್ಲಿಂದ. ಸೊ ಎಸ್ ಅಲ್ಲಿ ಮುಗಿಸ್ಕೊಂಡು ಬಂದ ಅವತ್ತಿನ ದಿನ ಕಂಪ್ಲೀಟ್ ಆಯ್ತು ನಮ್ದು. ಸೊ ಆಮೇಲೆ ತಿನ್ನೊಮ್ಮೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅಮಾವಾಸ್ಯೆ ಇತ್ತಲ್ಲ. ಸೊ ಬೆಳಗ್ಗೆ ಜಲ್ದಿನೇ ಎದ್ದು ಮಮ್ಮಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಚೆರಿಗೆ ನಾನಿದು ಆನ್ಲೈನ್ನಾಗ ಚೂಡಿದಾರ್ ಲೈಕ್ ಸೆಟ್ ಆರ್ಡರ್ ಮಾಡಿದ್ದೆ. ಆಕಿಗೆ ಪ್ಯಾಂಟ್ ಒಂಚೂರು ದೊಡ್ಡದಾಗಿತ್ತು, ಬಟ್ ಟಾಪ್ ಕರೆಕ್ಟ್ ಫಿಟ್ಟಿಂಗ್ ಇತ್ತು ಆಕಿಗೆ. ಅಲ್ಲಿ ಆ್ಯಕ್ಚುಲಿ ಇದನ್ನು ನಾನು 3 to 4 years ಲೈಕ್ ತೊಗೊಂಡಿದ್ದೆ. ಒಂದು ಸ್ವಲ್ಪ ದೊಡ್ಡದೇ ಇರಲಿಲ್ಲ, ಬಟ್ ಟಾಪ್ ಅಷ್ಟು ಕಷ್ಟ ಕುಂತ ಪ್ಯಾಂಟ್ ಒಂದು ಉದ್ದು ಬಂದುಬಿಟ್ಟಿತ್ತು. ಸೊ ಇರಲಿ ತಗೋ ಅಂತೇಳಿ ಹಾಕ್ಕೊಂಡಾಳ. ಬ್ಯಾಗ್ ಅಂತೂ ಆಕೆ ಸೈಡ್ ಇಡಾಕ ರೆಡಿ ಇಲ್ಲ ಅದನ್ನ. ಆಕೆ ಎಲ್ಲ ರೆಡಿಯಾಗಿ ಫುಲ್ ಸ್ಟಾರ್ಟ್ ಆಗೈತೆ ಆಕಿಂದೆಲ್ಲ. ಅವ್ರ ಮಾಮಾಗಳ ಜೋಡಿ ಆಟ ಆಡೋದು, ಜಿಗ್ದಾಡೋದು ಎಲ್ಲ. ಮ್ಯಾಚಿಂಗ್ ಟಿಕ್ಳಿ ಬೇರೆ ಹಚ್ಕೊಂಡಿ. ಮೇಡಮ್ ಲಿಂಬೆ ಹಣ್ಣು ಮಾರಾತಿರೇನ್ರಿ? ಲಿಂಬೆ ಹಣ್ಣು ಮಾರಾತಿರಿ? ಹೆಂಗ್ ಒಂದ್ರಿ? ಹೆಂಗ್ ಒಂದ್ ಲಿಂಬೆ ಹಣ್ಣ್ರಿ? 5 ರೂಪಾಯಿಗ್ರಿ? ಎಷ್ಟ್ರಿ 5 ರೂಪಾಯಿಕ? 1 ರೂಪಾಯಿಸ್ಕ? 1 ರೂಪಾಯಿಸ್ ಗೆಟ್ 2 ತಗೊಳ್ರಿ. 1 ರೂಪಾಯಿಗೆ 2 ರೀ? ಓ 1 ರೂಪಾಯಿಗೆ 2 ಮಾರಾಟ. 1 ಫ್ರೀ ಏನ್ರಿ ಇದು? 1 ರೂಪಾಯಿಗೆ 1 ಸಾಕ್ರಿ ನಮ್ಮ ಮೂರ. ಏನಾಚರಿ? ಬೇಬಿ ಅದೀನಿ, ಅದಕ್ಕೆ ನಂಗೆ ರಂಗೋಲಿ ಹಾಕಕ್ ಬರ್ತತಿ. ಹಾಕ್ ನೋಡುನು. ಬರ್ತತಿ. ಏನ್ ಹಾಕಿದಿ? ಐ ಫಾರ್ ಇಂಚರ್ ಅಮ್ಮ. ಹಾಕಿ. ಮತ್ತ ಏನ್ ಹಾಕಿದಿ? ಕುಂದ್ರ ಬಾಟಲ್ ಹಿಂಗ ಹಾಕಿ. ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಎಸ್, ನೀವೆಲ್ಲ ನೋಡಿದ್ರಲ್ಲ ನಮ್ಮ ಮನ್ಯಾಗ ದೀಪಾವಳಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ಸೊ ನಂಗಂತೂ ಭಾಳ ಎಂಜಾಯ್ ಮಾಡಿದೆ ನಾನು ಈ ಸಲ. ಯಾಕಂತಂದ್ರೆ ಈಗ ಹೆಂಗಾಗಿತ್ತಂದ್ರೆ ಫಸ್ಟ್ ನಾವು ಅಷ್ಟರು ಲೈಕ್ ಹಿಂಗೆ ಮದುವೆ ಇದು ಜಾಬ್ ಎಲ್ಲ ಆಗುತ್ತನ ಅಷ್ಟರು 5 ಮಂದಿ ಕೂಡೇ ಇರ್ತಿದ್ವಿ. ಸೊ ಅಷ್ಟು ನನಗೆ ಡಿಫ್ರೆನ್ಸ್ ಏನು ಅನ್ನಿಸ್ತಿರ್ಲಿಲ್ಲ. ಬಟ್ ಈಗ ಹೆಂಗಾಗಿತ್ತು ರೀ, ಜಾಬಾಗಲಿ ಅಥವಾ ಈಗ ಮದ್ವೆ ಆದ್ಮೇಲೆ ತನ್ನು ಒಂದು ಕೆಲ್ಸಕ್ಕನ್ನು ಏನೋ ಎಲ್ಲರೂ ಒಂದು 5 ಮಂದಿ 5 ಊರಿಗೆ ಹೋಗಿಬಿಟ್ಟೇವಿ ಅಥವಾ ಸಪ್ರೇಟ್ ಆಗೇವಿ ಅಂತ ಅನಿಸ್ತತಿ. ಮಮ್ಮಿ ಈಗ ಬೆಲ್ಗಮ್ನಾಗ ಇರ್ತಾರೆ, ಪಪ್ಪ ಪುಣೆ ಟ್ರಾನ್ಸ್ಫರ್ ಆಗಿತ್ತು ಅವ್ರ ಜಾಬ, ಅಣ್ಣ ಬೆಂಗಳೂರು ಮತ್ತು ಬಿಜಾಪುರ ಹಿಂಗಿರ್ತಾನೆ, ತಮ್ಮಂದು ವರ್ಕ್ ಫ್ರಮ್ ಹೋಮ್ ಐತಿ ಮತ್ತು ಹಂಗೆ ಹೊಲ ನೋಡ್ಕೊಳಕ್ಕಂತ ಅವ್ನು ಬಿಜಾಪುರದಾಗಿರ್ತಾನೆ. ಸೊ ಮತ್ತು ನಾ ಮದುವೆ ಆಗಿದ್ಮೇಲೆ ಈಗ ನನ್ನ ಹಸ್ಬೆಂಡದೆಲ್ಲ ಟ್ರಾನ್ಸ್ಫರ್ ಹಾಕೋದು ಹೋಗ್ತೈತೆ, ನಾನು ಅಲ್ಲೇ. ಸೊ ಹಿಂಗಾಗ್ಬಿಟ್ಟೈತಲ್ಲ, ಲೈಕ್ 5 ಮಂದಿ ಕೂಡಿ ಒಂಚೂರು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಭಾಳ ರೇರ್ ಆಗಿಬಿಟ್ಟೈತದ. ನಾವು ಅಷ್ಟು ಲಾಸ್ಟ್ ಟೈಮ್ ಕೂಡಿ ಹಿಂಗೆ ಎಂಜಾಯ್ ಮಾಡಿದ್ದು ಅಥವಾ ಟೈಮ್ ಸ್ಪೆಂಡ್ ಮಾಡಿದ್ದಂದ್ರೆ ಚೆರಿ ಬರ್ತಡೇ ಟೈಮ್ನಾಗ. ಸೊ ಈಗ ಆಲ್ಮೋಸ್ಟ್ ಒಂದು 7 ತಿಂಗಳಾಗೈತೆ. ಅದಾದ್ಮೇಲೆ ಈಗ ಹಿಂಗೆ 5 ಮಂದಿ ಕೂಡಿದ್ದ. ಒಬ್ರಿಗೆ ಟೈಮ್ ಇರ್ತಿತ್ತಂದ್ರೆ ಇನ್ನೊಬ್ರಿಗೆ ಟೈಮ್ ಇರೋಂಗಿಲ್ಲ, ಇನ್ನೊಂದೇನೋ ಕೆಲಸ ಇರ್ತೈತಿ ಅಥವಾ ಹಿಂಗೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗೋದು. ಸೊ ಹಿಂಗೆ ಆಕೈತೆ. ಸೊ ನಾನಂತರೂ ಅದಕ್ಕೆ ಈಗ ಸಿಕ್ಕಿದ್ದ ಚಾನ್ಸ್ ಅಂತೇಳಿ 5 ಮಂದಿ ಭಾಳ ಎಂಜಾಯ್ ಮಾಡಿದ್ವಿ. ಆಮೇಲೆ ಚೆರಿಂದು ಈ ಸಲ ಭಾಳ ಎಲ್ಲ ಎಷ್ಟೊಂದು ಫಸ್ಟ್ ಟೈಮ್ಸ್ ಇದ್ವು ಚೆರಿಗೆ. ಯಾಕಂದ್ರೆ ಲಾಸ್ಟ್ ದೀಪಾವಳಿಗಾಗಿ ಓನ್ಲಿ 1.5 ಇದ್ಲಲ್ಲ. ಸೊ ಆಕೆಗೆ ಅಷ್ಟು ಚಂದ ಹಿಂಗೆ ನಿಂತು ಅಥವಾ ರೆಡಿ ಆಗಬೇಕು ಅಥವಾ ನಿಂತು ಹಿಂಗೆ ಆರತಿ ತಟ್ಟಿ ಹಿಡ್ಕೊಂಡು ಅವ್ರಿಗೆ ಆರತಿ ಮಾಡಬೇಕು, ಇದೆಲ್ಲ ಏನೂ ನಾಲೆಜ್ ಇರಲಿಲ್ಲ ಅಷ್ಟಕ್ಕೀಗ. ಸೊ ಈ ಸಲ ಆಕೆಗೆ ಹಿಂಗೆ ಲಂಗ ಬ್ಲೌಸನ್ನು ಹೊಲ್ಕೋಬೇಕು ಅಂತಾದ್ರಾಗ ಮಮ್ಮಿ ಬೇರೆ ಇವತ್ತು ಈ ಸಲ ಅದು ಹೇಳಿದ್ನಲ್ಲ, ನಾನು ಸಣ್ಣಕ್ಕಿದ್ದಾಗ ಏನು ನನಗೆ ಹೊಲ್ದಿದ್ರಲ್ಲ ಲಂಗ ಬ್ಲೌಸ್. ಸೊ ಅದು ಮಟೀರಿಯಲ್ ಇನ್ನೂ ತನಕ ಇಟ್ಕೊಂಡಿದ್ರು. ಸೊ ಈಗ ಆಲ್ಮೋಸ್ಟ್ ಒಂದು 15 to 20 ಇಯರ್ಸನ ಆಗಿರ್ಬೇಕು. ಆವಾಗ 15 ಮಿನಿಮಮ್ 15 ಆಗಿರ್ತೈತಿ. ಸೊ ಅಷ್ಟು ಹಳೀದು ಅರ್ಬಿಲೆ ಮತ್ತು ಈಕಿಗೂ ನನಗೆ ಹೊಲ್ದಿದ್ದ ಲಂಗಾದ ಅರ್ಬಿನೇನ ಈಕಿಗೂ ಅದನ್ನ ಲಂಗ ಹೊಲಿದ್ರು. ಸೊ ಮತ್ತು ಟಾಪ್ ಹೊಲಿದು ಅದಕ್ಕೆಲ್ಲ ಡಿಸೈನ್ ಮಾಡೋದನ್ನು, ಕೆಳಗಡೆ ಬೀಡ್ಸ್ ಹಾಕೋದು, ರಾತ್ರಿ ಎಲ್ಲ ಕುಂತು ಅದನ್ನೆಲ್ಲ ಮಾಡಿಸಿದ್ರು.
ಸೊ ಅದೊಂದು ಭಾಳ ಏನೋ ಎಕ್ಸೈಟಿಂಗ್ ಇತ್ತು. ಯಾವ ಡಿಸೈನ್ ಇಡಿಸ್ಬೇಕು, ಅದಕ್ಕೆ ಏನು ಮಾಡಬೇಕು, ಅದ್ರ ಬೀಡ್ಸ್ ತರೋದು, ಅಕ್ಕಿಗೆ ಮತ್ತು ಅದ್ರ ಮ್ಯಾಚಿಂಗ್, ಆಕಿನ ಡ್ರೆಸ್ ಮ್ಯಾಚಿಂಗನ್ನು ಬಳಿಬೇಕಂತ ಹೇಳಿ ಒಂದಿನ ಫುಲ್ ಮಾರ್ಕೆಟ್ ಅಡ್ಡಾಡಿ ಬಂದಿದ್ವಿ. ಒಂದಿನ ಫುಲ್ ಮಾರ್ಕೆಟ್ ಅಡ್ಡಾಡಿ ಬಂದ್ವಿ ನಾವು ಅಕ್ಕಿಗೋಸ್ಕರ. ಸೊ ಅಕ್ಕಿ ಎದ್ದು ಬೆಳಗ್ಗೆ ಎದ್ದು ಮಾಮಗಳಿಗೆ ಅಜ್ಜಾಗೆಲ್ಲ ಏನೋ ಎಣ್ಣೆ ಹಚ್ಚೋದು ಮತ್ತು ರೆಡಿ ಆಗಿ ಆರತಿ ತಟ್ಟಿ ಹಿಡಿದು ಆರತಿ ಮಾಡೋದು, ಇದೆಲ್ಲ ಭಾಳ ಖುಷಿ ಆಯ್ತು ನಂಗೆ ನೋಡಿ. ಮತ್ತು ಅಷ್ಟ್ರು ಕೂಡಿ ಹಬ್ಬದ ಅಡ್ಗೆ ಮಾಡೋದನ್ನು, ಅಷ್ಟು ಕೂಡಿ ಊಟ ಮಾಡೋದು, ಮತ್ತು ಪಟಾಕ್ಷಿ ಹಾರಿಸೋದು. ಚೆರಿಗಂದ್ರೆ ಇಷ್ಟು ಕ್ರೇಜ್ ಆಗಿತ್ತಲ್ಲ, ಪಟಾಕ್ಷಿ ಹಾರಿಸಬೇಕು ನಾ ಈ ಸಲ ಅಂತೇಳಿ. ಲಾಸ್ಟ್ ಟೈಮ್ ಸಣ್ಣಕ್ಕಿದ್ಲು ಅಂತೇಳಿ ನಾವು ಹಾರಿಸಿರ್ಲಿಲ್ಲ. ಮತ್ತು ಅಕ್ಕಿನ್ಕಿಂತನೂ ನಾವು ಅಷ್ಟು ಎಕ್ಸೈಟೆಡ್ ಆಗಿದ್ವಿ, ಯಾಕಂದ್ರೆ ನಾವು ಬೆಂಗಳೂರಿನಾಗಿದ್ದ, ಲೈಕ್ ನಾವು ಆಲ್ಮೋಸ್ಟ್ 5th ಸ್ಟ್ಯಾಂಡರ್ಡ್ವರೆಗೂ ಬೆಂಗಳೂರಿನಾಗ ಕಲ್ತಿದ್ದ. ಸೊ ಅವಾಗಿದ್ದಾಗ ಅಲ್ಲಿ ಕ್ವಾರ್ಟರ್ಸ್ನಾಗ ಇರ್ತಿದ್ವಿ ಅಂತ ಹೇಳಿ ಅಲ್ಲಿ ಫ್ರೆಂಡ್ಸ್ ಜೋಡಿ ಎಲ್ಲ ಪಟಾಕ್ಷಿ ಹಾರಿಸ್ತಿದ್ವಿ, ಫೈರ್ ಕ್ರ್ಯಾಕರ್ಸ್. ಬಟ್ ಅಲ್ಲಿಂದ ವಾಪಸ್ ಪಪ್ಪಾಗ ಬೆಲ್ಗಾಮಿಗೆ ಟ್ರಾನ್ಸ್ಫರ್ ಆಗಿ ಬಂದ್ಮೇಲೆ ಇಲ್ಲೆಲ್ಲ ಹಿಂಗೆ ಇಂಡಿಪೆಂಡೆಂಟ್ ಹೌಸ್ನಾಗ ಇದ್ವಲ್ಲ. ಸೊ ಹಾಗಾಗಿ ಅಷ್ಟು ಫ್ರೆಂಡ್ಸ್ ಅನ್ನೋದು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಲ್ಲಿ ಬಿಟ್ಬಿಡ್ತಾರೆ, ಬಲ್ ಕ್ರೇಜು ಹೋಗ್ಬಿಟ್ಟಿತ್ತು ನಮಗೆ. ಸೊ ಅಷ್ಟು ವರ್ಷ ಆದ್ಮೇಲೆ ಇದು ಫಸ್ಟ್ ಟೈಮ್ ಮತ್ತು ನಾವು ಅಷ್ಟು ಹಿಂಗೆ ಮನೆಗೆ ಪಟಾಕ್ಷಿ ತಂದು ಪಟಾಕ್ಷಿ ಎಲ್ಲ ಹಾರಿಸಿದ್ದು. ಸೊ ಭಾಳ ಎಂಜಾಯ್ ಮಾಡಿದ್ನಿ. ಮತ್ತು ಇನ್ನೊಂದು ಏನಂದ್ರೆ, ಈಗ ಆಲ್ಮೋಸ್ಟ್ 1.5 ಮಂತ್ ಆಯ್ತು ನಾನು ಯಾವುದೂ ವೀಡಿಯೋ ಹಾಕಿಲ್ಲ. ಸೊ ಯಾಕೆ ಹಾಕಿಲ್ಲ, ಏನಾಯ್ತು, ಮತ್ತು ಲೈಫ್ ಅಪ್ಡೇಟ್ ಏನೈತೆ ಅಂತ ಹೇಳಿ ನಾನು ವಾಪಸ್ ಬೀದರಿಗೆ ಹೋದಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಮುಂದಿನ ಬ್ಲಾಗ್ನಾಗ ಸಿಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.